Good morning, students. Welcome to financial accounting class. This is the session 9 of accounting from incomplete records. In this session, we will learn a problem on 24 marks. Let us see the problem. The problem is like this. Prasanna keeps his books on single entry system. He gives you the following information. He has given 2 years figures, that is furniture and fittings, stock of goods, sundry debtors, sundry creditors, prepaid expenses, unpaid expenses, cash in hand, and he has also given the other information relating to receipts and payments, that is receipts from debtors, paid to creditors, carriage on purchases, drawings, sundry expenses, furniture purchase for cash. At the end, he has asked to prepare a trading and profit and loss account for the year ended 31 December 2017 and a balance sheet as on the date after providing for doubtful debts at 10%. This is the problem. From the above information, we have to prepare one, that is opening statement of affairs to find out opening capital, and next we have to prepare cash book to find out cash sales, and next total debtors account. It is to prepare to find out credit sales, and then total creditors account to find out credit purchase, and next we have to prepare trading and profit and loss account, and after that we have to prepare balance sheet at the end. ಸೊ ಇಷ್ಟು ಅಕೌಂಟ್ಗಳನ್ನ ಮತ್ತು ಸ್ಟೇಟ್ಮೆಂಟ್ಗಳನ್ನ ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈಗ ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮಲ್ಲಿ ಯಾವ ರೀತಿ ನಾವು ಎಲ್ಲೇ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿಯೋಣ. ಸೊ ಈ ಪ್ರಾಬ್ಲಮಲ್ಲಿ ಇನ್ ದಿಸ್ ಪ್ರಾಬ್ಲಮ್ ಹಿ ಹ್ಯಾಸ್ ಗಿವನ್ ದಿ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು 31 ಡಿಸೆಂಬರ್ 2016 ಆ್ಯಂಡ್ 2017. ಸೊ 16 ಮತ್ತು 17 ಎರಡು ವರ್ಷದ ಕೊಟ್ಟಿದ್ದಾನೆ, ಹಿಂದಿನ ವರ್ಷದ್ದು ಮತ್ತು ಈ ವರ್ಷದ್ದು. ನಾವೀಗ ಪ್ರಿಪೇರ್ ಮಾಡಬೇಕಾಗಿದ್ದು 2017. ಸೊ 31 ಡಿಸೆಂಬರ್ 2016 ಹಿಂದಿನ ವರ್ಷದ್ದು ಕ್ಲೋಸಿಂಗ್ ಫಿಗರ್ಸ್ ಈ ವರ್ಷಕ್ಕೆ ಬಿಗಿನಿಂಗ್. 31 ಡಿಸೆಂಬರ್ 2016 ನಾವು ಬಿಗಿನಿಂಗ್ 1/1/2017ಗೆ ತೆಗೆದುಕೊಳ್ಬೇಕಾದಂಥದ್ದು. ಸೊ ಈಗ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಈ 31 ಡಿಸೆಂಬರ್ 2016 ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ 31 ಡಿಸೆಂಬರ್ 2017 ತೆಗೆದುಕೊಳ್ಬೇಕು. ಈಗ ಪ್ರತಿಯೊಂದು ಐಟಮ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ 16 5,000 ಇಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನು ಎರಡು ಕಡೆ ಎಂಟ್ರಿ ಮಾಡಲೇಬೇಕು. ಸೊ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಅಸೆಟ್ ಇದು. ಸೊ 5,000 ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಬರ್ತದೆ, ನಂತರ 6,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಬರ್ತದೆ ಅಸೆಟ್ ಸೈಡ್. ಸ್ಟಾಕ್ ಆಫ್ ಗೂಡ್ಸ್ 3,000 ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀತೀವಿ, ಇನ್ನೊಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಅಸೆಟ್ ಸೈಡ್ ಬರೀಬೇಕು. ನಂತರ 1,000 ಕ್ಲೋಸಿಂಗ್ ಸ್ಟಾಕನ್ನು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು, ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು. ಸನ್ಡ್ರಿ ಡೇಟಾ 6,000 ಅಮೌಂಟನ್ನು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಸೆಟ್ಸ್ ಸೈಡ್ ಬರೀಬೇಕು. ನಂತರ ಎರಡನೇದಾಗಿ ಡೇಟಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ನಲ್ಲಿ ಸ್ಟಾರ್ಟಿಂಗ್ ಇದು ಅಮೌಂಟು ಓಪನಿಂಗ್ ಬ್ಯಾಲೆನ್ಸ್ ಟು ಡೆಬಿಟ್ ಸೈಡಲ್ಲಿ ತೆಗೆದುಕೊಳ್ಬೇಕು ಡೇಟಾಸ್ ಅಕೌಂಟ್ನಲ್ಲಿ. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ 7,000 ಡೇಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ತಗೋಬೇಕು, ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು. ಸನ್ಡ್ರಿ ಕ್ರೆಡಿಟರ್ಸ್ 2,000 ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಲಯಬಿಲಿಟಿ ಸೈಡು, ಮತ್ತು ಎರಡನೇದಾಗಿ ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ
ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಅಲ್ಲಿ ಬಿಗಿನಿಂಗ್ ಬ್ಯಾಲೆನ್ಸ್ ಆಗಿ ತಗೋಬೇಕು. 4200 ಕ್ರೆಡಿಟರ್ಸ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡಲ್ಲಿ ಬರೀಬೇಕು. 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸು. ನಂತರ ಎರಡನೇದಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊನೆ ಲಾಸ್ಟಿಗೆ ಬರುವಂಥ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೆಗೆದುಕೊಳ್ಬೇಕು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಓಪನಿಂಗ್ ಅಮೌಂಟ್ ಕೊಟ್ಟಿಲ್ಲ. ಸೊ 200 ಕ್ಲೋಸಿಂಗ್ 2017 ಕೊಟ್ಟಿದ್ದಾನೆ. ಇದನ್ನೆಲ್ಲೇ ತಗೋಬೇಕು ಅಂತಂದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸೆಂಟ್ರಲ್ ಎಕ್ಸ್ಪೆನ್ಸಸ್ ಐಟಮ್ನಲ್ಲಿ ಇದನ್ನು ಕಡಿಬೇಕು. ಈ ವರ್ಷದ ಆಗಿರೋದ್ರಿಂದ ಈ ವರ್ಷದ ಪ್ರೀಪೇಯ್ಡ್ ಕಡಿಬೇಕು. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರೀಬೇಕು. ನಂತರ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ 600 ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸೆಂಟ್ರಲ್ ಎಕ್ಸ್ಪೆನ್ಸಸ್ಸಲ್ಲಿ ಲೆಸ್ ಮಾಡಬೇಕು. 1000 ಈ ವರ್ಷದ್ದು ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸೆಂಟ್ರಲ್ ಎಕ್ಸ್ಪೆನ್ಸಸ್ಗೆ ಆ್ಯಡ್ ಮಾಡಬೇಕು. ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತಗೋಬೇಕು. ಕ್ಯಾಶ್ ಇನ್ ಹ್ಯಾಂಡ್ 1100 ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಅಸೆಟ್ ಸೈಡ್ ತಗೋಬೇಕು. ಪುನಃ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ತೆಗೆದುಕೊಳ್ಬೇಕು ಡೆಬಿಟ್ ಸೈಡ್. ನಂತರ 300 ಕ್ಲೋಸಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಕ್ಯಾಶು. ಇದನ್ನು ಕ್ಯಾಶ್ ಬುಕ್ನಲ್ಲಿ ಲಾಸ್ಟ್ಗೆ ಕ್ಲೋಸಿಂಗ್ ಕ್ಯಾಶ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೀಬೇಕಾದ್ರೆ ಅಲ್ಲಿ ತೆಗೆದುಕೊಳ್ಬೇಕು. ಪುನಃ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು. ನಂತರ ನೆಕ್ಸ್ಟ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಐಟಮ್ಸು. ರಿಸೀಟ್ಸ್ ಫ್ರಮ್ ಡೆಟಾರ್ಸ್ ಜನರಲ್ ಎಂಟ್ರೀಸ್ ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾರ್ಸ್. ಕ್ಯಾಶ್ ಬುಕ್ಕಲ್ಲಿ ಡೆಬಿಟ್ ಸೈಡಲ್ಲಿ 2 ಡೆಟಾರ್ಸ್ ಬರೀಬೇಕು. ಡೆಟಾರ್ಸ್ ಅಕೌಂಟಲ್ಲಿ ಬೈ ಕ್ಯಾಶ್ ಬರೀಬೇಕು. ಎರಡು ಕಡೆ ಒಂದು ಕ್ಯಾಶ್ ಬುಕ್ಕಲ್ಲಿ ಡೆಬಿಟ್ ಸೈಡು, ಡೆಟಾರ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಪೇ ಟು ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್. ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಕ್ಯಾಶ್. ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡು ಬೈ ಕ್ರೆಡಿಟಾರ್ಸ್ ಪೇಮೆಂಟ್ ಮಾಡಿದ್ದು, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ಯಾರೇಜ್ ಆನ್ ಎಕ್ಸ್ಪೆನ್ಸ್ ಪರ್ಚೇಸಸ್. ಒಂದು ಟ್ರೇಡಿಂಗ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್, ಇನ್ನೊಂದು ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾರೇಜ್ ಆನ್ ಪರ್ಚೇಸಸ್ ದುಡ್ಡು ಹೋಗಿದ್ದು. ಸೊ ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಡ್ರಾಯಿಂಗ್ಸ್ ಒಂದು ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಡ್ರಾಯಿಂಗ್ಸ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲಲ್ಲಿ ಈ ಡ್ರಾಯಿಂಗ್ಸನ್ನು ಕಡಿಬೇಕು. ನೆಕ್ಸ್ಟ್ ಸೆಂಟ್ರಲ್ ಎಕ್ಸ್ಪೆನ್ಸಸ್ ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಸೆಂಟ್ರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಬರೀಬೇಕು. ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತಗೋಬೇಕು. ನಂತರ ಫರ್ನಿಚರ್ ಪರ್ಚೇಸ್ ಫಾರ್ ಕ್ಯಾಶ್ ಒಂದು ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಫರ್ನಿಚರ್ ಪರ್ಚೇಸ್ಡ್. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಓಪನಿಂಗ್ ಫರ್ನಿಚರ್ ಮೇಲೆ ಏನು ಕೊಟ್ಟಿದೆ ಈ ಫಿಗರ್ಗೆ ಫರ್ನಿಚರ್ 5000 ಇದೆಲ್ಲ ಅಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಂತರ ಔಟರ್ ಕಾಲಮ್ಗೆ 6000 ತೋರಿಸ್ಬೇಕು. ಒಂದು ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡು, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಫರ್ನಿಚರ್ಗೆ ಆ್ಯಡ್ ಮಾಡಬೇಕು 1000. ನೆಕ್ಸ್ಟ್ he has asked to prepare a trading and profit and loss account for the year ended 31st December 2017 and a balance sheet as on that date after providing for doubtful debts at 10%. Doubtful debts at 10% ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸು ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸು ಈ ವರ್ಷದ್ದು. ಸೊ ಈ 10% ಕ್ಯಾಲ್ಕುಲೇಷನ್ ಮಾಡಿ ಯಾವುದ್ರ ಮೇಲೆ ಅಂತ ಹೇಳಿದರೆ ಕ್ಲೋಸಿಂಗ್ ಡೇಟಾಸ್ ಮೇಲೆ ಕಂಡುಹಿಡಿಬೇಕು. ಡೇಟಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಸೊ ಅಲ್ಲಿ ಕ್ಲೋಸಿಂಗ್ ಡೇಟಾಸ್ ಇಲ್ಲಿ ಕೊಟ್ಟಿದ್ದಾನೆ. ಡೇಟಾಸ್ 7000 ಇದೆ. 31st December 2017 ಡೇಟಾ 7000 ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಟು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 7000 ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿ 700 ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು. ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸಲ್ಲಿ ಕಳಿಬೇಕು 700. ಸೊ ಈ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ಇದನ್ನು P&L ಅಕೌಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೋಬೇಕು. ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು.
ಇದು ಡೆಟಾರ್ಸ್ ಅಕೌಂಟಲ್ಲಿ ಬರೀಬಾರ್ದು. ಟೋಟಲ್ ಡೆಟಾರ್ಸ್ ಅಕೌಂಟಲ್ಲಿ ಈ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಅಲ್ಲಿ ಬರೀಬಾರ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರಿಬೇಕು. ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ನಲ್ಲಿ ಲೆಸ್ ಮಾಡಬೇಕು. ಸೊ ಈ ಥರ ನಾವು ಈ ಪ್ರಾಬ್ಲಮಲ್ಲಿ ಇಲ್ಲಿ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ನಾವು 1 by 1 ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಫಸ್ಟು ನಾವು ಪ್ರಿಪೇರ್ ಮಾಡಬೇಕಾಗಿದ್ದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಎರಡನೇದು ಕ್ಯಾಶ್ ಬುಕ್ಕು, ಮೂರನೇದು ಟೋಟಲ್ ಡೆಟಾಸ್ ಅಕೌಂಟ್, ನಾಲ್ಕನೇದು ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್, ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನಂತರ ಬ್ಯಾಲೆನ್ಸ್ ಶೀಟ್. ಇಷ್ಟನ್ನು ನಾವು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿರುವಂಥ ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಪ್ರಿಪೇರ್ ಮಾಡಬೇಕು. ಬಿಗಿನಿಂಗಲ್ಲಿ ನೋಡಬೇಕು ಪ್ರಾಬ್ಲಮಲ್ಲಿ ಏನು ಮಿಸ್ಸಿಂಗ್ ಇದೆ. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಸೊ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಓಪನ್ ಮಾಡಿಲ್ಲ, ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಡೆಟಾಸ್ ಅಕೌಂಟ್ಗೆ ಇನ್ಫಾರ್ಮೇಷನ್ ಇದೆ, ಡೆಟಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಕ್ರೆಡಿಟಾರ್ಸ್ಗೆ ಇನ್ಫಾರ್ಮೇಷನ್ ಇದ್ದರೆ ಕ್ರೆಡಿಟಾರ್ಸ್ ಅಕೌಂಟ್ ಓಪನ್ ಮಾಡಬೇಕು. ಇಷ್ಟಾದಮೇಲೆ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಎಲ್ಲ ಪ್ರಾಬ್ಲಮಲ್ಲೂ 24 ಮಾರ್ಕ್ಸ್ ಆಯಿತು ಅಂತ ಹೇಳಿದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಇದೇ ಇರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಇರುವಂಥದ್ದನ್ನು ಪ್ರಾಬ್ಲಮ್ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಏನು ಪ್ರಿಪೇರ್ ಮಾಡಬೇಕು, ಏನು ಮಿಸ್ಸಿಂಗ್ ಐಟಮ್ ಇದೆ ಅದನ್ನು ನೋಡಿಕೊಂಡು ನಾವು ಪ್ರಿಪೇರ್ ಮಾಡಬೇಕು. ಕೆಲವು ಸರಿ ಓಪನಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿರ್ತಾನೆ, ಕೆಲವು ಸರಿ ಕ್ಯಾಶ್ ಬುಕ್ ಕೊಟ್ಟಿರ್ತಾನೆ, ಆಗ ಅದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಬೇಕು. ಯಾಕೆಂದರೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನಂತರ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡಿಲ್ಲ, ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ನಂತರ ಇಲ್ಲಿ ಇನ್ಫಾರ್ಮೇಷನ್ ಡೆಟಾಸ್ಗೆ ಸಂಬಂಧಪಟ್ಟಿದೆ. ಓಪನಿಂಗ್ ಡೆಟಾಸು ಎಲ್ಲ ಈ ಪ್ರಾಬ್ಲಮಲ್ಲಿ ಇದೆ ನೋಡಿ. ಡೆಟಾಸ್ಗೆ ಸಂಬಂಧಪಟ್ಟಿದೆ, ಕ್ರೆಡಿಟಾರ್ಸ್ಗೆ ಸಂಬಂಧಪಟ್ಟಿದೆ ಇನ್ಫಾರ್ಮೇಷನು. ಹಾಗಾಗಿ ಡೆಟಾಸ್ ಅಕೌಂಟ್ ಮತ್ತು ಕ್ರೆಡಿಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಬಲ್ ಅಕೌಂಟ್ಗೆ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಿಲ್ಲ. ಹಾಗಾಗಿ ನಾವು ಮಿಸ್ಸಿಂಗ್ ಇರೋದು ಓಪನಿಂಗ್ ಸ್ಟೇಟ್ಮೆಂಟ್ ಅಫೇರ್ಸ್, ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಕೊಟ್ಟಿಲ್ಲ, ಕ್ಯಾಶ್ ಅಕೌಂಟ್ ಇಲ್ಲಿ ಪ್ರಿಪೇರ್ ಮಾಡಬೇಕು. ನಂತರ ಡೆಟಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ನಂತರ ಕ್ರೆಡಿಟಾರ್ಸ್ ಅಕೌಂಟು ಪ್ರಿಪೇರ್ ಮಾಡಬೇಕು. ಯಾವ ಥರ ಅಂಥೇಳಿ ಈಗ ಡೀಟೇಲಾಗಿ ನೋಡೋಣ. ಸೊ ಈಗ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಓಪನಿಂಗ್ ಐಟಮ್ಸನ್ನು ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ ಈ ಪ್ರಾಬ್ಲಮಲ್ಲಿ ನೋಡಿ ಇಲ್ಲಿ ಮಾಹಿತಿ ಇದೆ. ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ 31 ಡಿಸೆಂಬರ್ 2016 ಇರುವಂಥ ಮಾಹಿತಿಯನ್ನು ನೋಡಬೇಕು. 31 ಡಿಸೆಂಬರ್ 2016 ಇರೋದೇ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಬರುವಂಥದ್ದು. ಇದೇ 1/1/2017 ನೋಡಿ, 1/1/2017 ಬಿಗಿನಿಂಗ್ ಓಪನಿಂಗ್ ಕ್ಯಾಪಿಟಲ್, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಹಿಂದಿನ ವರ್ಷದ್ದು 17 ಈ ವರ್ಷ ನಾವಿಲ್ಲಿ ತೆಗೆದುಕೊಳ್ಬೇಕಾಗಿದ್ದು ಓಪನಿಂಗ್ ಸ್ಟೇಟ್ಮೆಂಟ್ಗೆ 35 ಕ್ಲೋಸಿಂಗ್ ಡೇಟ್ ಇದು ಹಿಂದಿನ ವರ್ಷದ್ದು ತೊಗೋಬೇಕು. 31 ಡಿಸೆಂಬರ್ 2016 ಇರೋದೇ ಓಪನಿಂಗಿಗೆ ತೆಗೆದುಕೊಳ್ಬೇಕು. 31 ಡಿಸೆಂಬರ್ 2017 ಇರೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ಬರ್ತದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ನೋಡಿ, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ಆ ಫಿಗರ್ಸ್ ಬರೋದು. ಇಲ್ಲಿ ಬರುವಂಥದ್ದು 17. ಆದರೆ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಬರುವಂಥದ್ದು ಬಿಗಿನಿಂಗ್ ಬರುವಂಥದ್ದು 31 ಡಿಸೆಂಬರ್ 2016 ಇರುವಂಥ ಇನ್ಫಾರ್ಮೇಷನ್. 31 ಡಿಸೆಂಬರ್ 2016 ಇರೋದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ಬರುತ್ತೆ. ಸೊ ಈಗ ಇಲ್ಲಿ 1 by 1 ನೋಡೋಣ ಎಲ್ಲೆಲ್ಲಿ ಬರುತ್ತೆ ಅಂತೇಳಿ. ಫರ್ನಿಚರ್ ಫಿಟ್ಟಿಂಗ್ಸು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಅಸೆಟ್ ಸೈಡು, ಫರ್ನಿಚರ್ ಫಿಟ್ಟಿಂಗ್ಸು, ಸ್ಟಾಕ್ ಆಫ್ ಗೂಡ್ಸು, ಸ್ಟ್ಯಾಂಡ್ರಿ ಡೆಟಾಸ್, ಇದಿಷ್ಟು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಅಸೆಟ್ ಸೈಡ್ ಬರುತ್ತೆ. ಅಸೆಟ್ ಸೈಡ್ ಇದಾದಮೇಲೆ ಸ್ಟ್ಯಾಂಡ್ರಿ ಕ್ರೆಡಿಟಾರ್ಸು ಲ್ಯಾಬಿಲಿಟಿ ಸೈಡ್ ಬರ್ತದೆ 2000. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಮೌಂಟ್ ಇಲ್ಲಿ ಕೊಟ್ಟಿಲ್ಲ, ಕೊಟ್ಟಿದ್ರೆ ಅಸೆಟ್ ಸೈಡ್ ಬರೀಬೇಕು. ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ಸು ಮತ್ತು 600 ಲ್ಯಾಬಿಲಿಟಿ ಸೈಡ್ ಬರ್ತದೆ. ಕ್ಯಾಶ್ ಇನ್ ಹ್ಯಾಂಡ್ 1100 ಅಸೆಟ್ ಸೈಡ್ ಬರೀಬೇಕು ನೋಡಿ. ಅದಷ್ಟು ಇನ್ಫಾರ್ಮೇಷನ್ ಇಲ್ಲಿ ಬರುವಂಥದ್ದು. ಸೊ ಅದಷ್ಟನ್ನು ಇಲ್ಲಿ ತುಂಬಿದ ಮೇಲೆ ಅಸೆಟ್ಸ್ ಲ್ಯಾಬಿಲಿಟೀಸು ನಂತರ ಕ್ಲೋಸ್ ಮಾಡಬೇಕು. ಯಾವಾಗಲೂ ಅಸೆಟ್ ಸೈಡೇ ಟೋಟಲ್ ಮಾಡಬೇಕು. ಅಸೆಟ್ ಸೈಡ್ ಟೋಟಲ್ ಮಾಡಿದಾಗ ಅದೇ ಅಮೌಂಟನ್ನು ಲ್ಯಾಬಿಲಿಟಿ ಸೈಡ್ ಹಾಕ್ಕೊಂಡು, ಸೊ 15,100 ಅದರಿಂದ 2,000 ಮತ್ತು 600 ಕಳೆದ್ರೆ ಉಳಿದಿದ್ದು 12,500 ಡಿಫ್ರೆನ್ಸು. ಅದನ್ನು ಓಪನಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಅಕೌಂಟ್ ಅಥವಾ ಕ್ಯಾಶ್ ಬುಕ್. ಸೊ ಇಲ್ಲಿ ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಎಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಓಪನಿಂಗ್
ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು ಇಲ್ಲಿ ಇರುತ್ತೆ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ 1100 ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ತೆಗೊಂಡಿದ್ದೀರಾ. ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಪುನಃ ಕ್ಯಾಶ್ ಬುಕ್ಕಲ್ಲಿ ಬರಬೇಕಾದ್ರೆ ಅದನ್ನೇ ಟು ಬ್ಯಾಲೆನ್ಸ್ ಡ್ರಾ ಡೌನ್ ಇಲ್ಲಿ ತೆಗೆದುಕೊಳ್ಬೇಕು ಓಪನಿಂಗ್. ನಂತರ ಕ್ಲೋಸಿಂಗ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 300 ಇದೆಯಲ್ಲ, ಇದು ಕ್ಲೋಸಿಂಗ್ ಬ್ಯಾಲೆನ್ಸು ಡಿಸೆಂಬರ್ 2017 ಇರುವಂಥದ್ದು. ಕ್ರೆಡಿಟ್ ಸೈಡಲ್ಲಿ ಬರೀಬೇಕು ಎಟ್ ದಿ ಎಂಡ್. ಅವೆರಡನ್ನ ಓಪನಿಂಗ್ ಕ್ಲೋಸಿಂಗ್ ಇಲ್ಲಿ ಇರುತ್ತೆ, ಇನ್ನು ಬಾಕಿ ಇನ್ಫಾರ್ಮೇಷನು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಈ ಇನ್ಫಾರ್ಮೇಷನ್ನ ತಗೊಳ್ಬೇಕು. ಈಗ ರೆಸಿಸ್ಟ್ ಫ್ರಮ್ ಡೆಟಾಸ್ ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾಸ್ನಲ್ಲಿ ಈಗ ಕ್ರೆಡಿಟ್ ಸೈಡ್ ಬರೀತೀರಾ. ಸೊ ಕ್ಯಾಶ್ ಬುಕ್ನಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಕ್ಯಾಶ್ ಅಕೌಂಟ್ನಲ್ಲಿ ಟು ಡೆಟಾಸ್ 21,000. ನಂತರ ಪೇ ಟು ಕ್ರೆಡಿಟಾರ್ಸ್ ದುಡ್ಡು ಹೋಗೋದೆಲ್ಲ ಕ್ರೆಡಿಟ್ ಸೈಡ್ ಬರಬೇಕು. ದುಡ್ಡು ಬಂದರೆ ಕ್ಯಾಶ್ ಬುಕ್ಕನ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ಪೇ ಟು ಕ್ರೆಡಿಟಾರ್ಸ್ ಅಂದರೆ ಕ್ರೆಡಿಟಾರ್ಸ್ಗೆ ದುಡ್ಡು ಕೊಟ್ಟಿರೋದು, ಕ್ರೆಡಿಟಾರ್ಸ್ಗೆ ದುಡ್ಡು ಹೋಗುತ್ತೆ, ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ಕ್ರೆಡಿಟಾರ್ಸ್ ಪೇ ಟು ಕ್ರೆಡಿಟಾರ್ಸ್ 10,000. ಇದಾದಮೇಲೆ ನೆಕ್ಸ್ಟ್ ಕ್ಯಾರೇಜ್ ಆನ್ ಪರ್ಚೇಸಸ್ಸು, ಡ್ರಾಯಿಂಗ್ಸು, ಸನ್ಡ್ರಿ ಎಕ್ಸ್ಪೆನ್ಸಸ್, ಫರ್ನಿಚರ್ ಪರ್ಚೇಸ್ ಫಾರ್ ಕ್ಯಾಶ್, ಇವಿಷ್ಟು ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಕ್ಯಾರೇಜ್ ಆ್ಯಂಡ್ ಪರ್ಚೇಸಸ್ಸು, ಸನ್ಡ್ರಿ ಎಕ್ಸ್ಪೆನ್ಸಸ್ಸು, ಡ್ರಾಯಿಂಗ್ಸು, ಫರ್ನಿಚರ್ ಪರ್ಚೇಸ್ ಇವಿಷ್ಟನ್ನ ಕ್ರೆಡಿಟ್ ಸೈಡಲ್ಲಿ ಬರೆದಿದೆ. ಸೊ ಅದಾದಮೇಲೆ ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸು ಹೇಳಿದ್ನಲ್ಲ ಬಿಗಿನಿಂಗಲ್ಲಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 31 ಡಿಸೆಂಬರ್ 2017 ಇರುವಂಥದ್ದು 300, ಅದನ್ನು ಕ್ಲೋಸಿಂಗ್ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಇಷ್ಟು ಇಲ್ಲಿರುವಂಥ ಇನ್ಫಾರ್ಮೇಷನು. ಇದನ್ನೆಲ್ಲ ಬರೋದಾದಮೇಲೆ ಟೋಟಲ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 41,300, ಅದೇ ಅಮೌಂಟನ್ನು ಡೆಬಿಟ್ ಸೈಡ್ಗೆ ಹಾಕಬೇಕು. 41,300 ಮೇಲೆ 1,100 ಮತ್ತು 21,000 ಕಳೆದ್ರೆ ಉಳಿದಿದ್ದು 19,200 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಈ ಡಿಫ್ರೆನ್ಸನ್ನು ಏನಂತ ಕರಿಬೇಕು? ಕ್ಯಾಶ್ ಸೇಲ್ಸ್ ಅಂತ ಬರೀಬೇಕು. ಯಾಕಂದರೆ ಡೆಬಿಟ್ ಸೈಡು ಡಿಫ್ರೆನ್ಸ್ ತೋರಿಸ್ತಾ ಇರೋದು. ಇಲ್ಲಿ ಡಿಫ್ರೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ, ಇಲ್ಲಾಂದರೆ ಇದಾಗಿರುತ್ತೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ವ್ಯತ್ಯಾಸವನ್ನು ಏನಂತ ನಾವು ಕರಿತೀವಿ? ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಡಿಫರೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ಕ್ಯಾಶ್ ಸೇಲ್ಸ್. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಬಿಟ್ಟಿದ್ದಾನೆ, ನಂತರನೂ ಇಲ್ಲಿ ಡಿಫರೆನ್ಸ್ ಡೆಬಿಟ್ ಸೈಡಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನು ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಕ್ಯಾಶ್ ಸೇಲ್ಸ್ ಅಂತ ಬರೆದಿದೆ. ಈ ಕ್ಯಾಶ್ ಸೇಲ್ಸ್ 19,200 ಎಲ್ಲಿ ತಗೋತೀವಿ? ನೆಕ್ಸ್ಟು ಟ್ರೇಡಿಂಗ್ ಅಕೌಂಟ್ನಲ್ಲಿ ಸೇಲ್ಸ್ ಬರೀತೀವಲ್ಲ ನೋಡಿ, ಬೈ ಸೇಲ್ಸ್ ಕ್ಯಾಶ್ 19,200 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ಯಾಶ್ ಬುಕ್ ಆಯಿತು. ನೆಕ್ಸ್ಟ್ ಡೆಟಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ 31 ಡಿಸೆಂಬರ್ 2016 ಡೆಟಾಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಡ್ರಾ ಡೌನ್ ಬರೀತೀರಲ್ಲ, ಅದನ್ನು ಎಲ್ಲಿ ತಗೋಬೇಕು? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 6,000 31 ಡಿಸೆಂಬರ್ 2016 ಇರುವಂಥದ್ದು ನೋಡಿ. ಓಪನಿಂಗ್ ಡೆಟಾಸ್ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಇದೆ. ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಇರೋದೇ 6,000. ನೀವು ಇಲ್ಲಿ ಡೆಟಾಸಲ್ಲಿ ಟು ಬ್ಯಾಲೆನ್ಸ್ ಡ್ರಾ ಡೌನ್ ಅಂತ ಬರೀಬೇಕು. ಓಪನಿಂಗ್ ಬ್ಯಾಲೆನ್ಸ್ ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ, ಪುನಃ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿರೋದನ್ನ ಇಲ್ಲಿ ಬರೀಬೇಕು. ಒಂದು ಐಟಮ್ ಒಂದು ಎಂಟ್ರಿ ಅಲ್ಲಿ, ಇನ್ನೊಂದು ಎಂಟ್ರಿ ಇಲ್ಲಿ. ಟು ಬ್ಯಾಲೆನ್ಸ್ ಡ್ರಾ ಡೌನ್ ಎರಡು ಕಡೆ. ನೆಕ್ಸ್ಟ್ ಇದಾದಮೇಲೆ ಕ್ರೆಡಿಟ್ ಸೇಲ್ಸ್ ಇಲ್ಲಿ ಕೊಟ್ಟಿಲ್ಲ, ಇದು ಡಿಫರೆನ್ಸು. ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ರಿಸೀವ್. ಸೊ ರೆಸಿಸ್ ಅಂಡ್ ಪೇಮೆಂಟ್ಸ್ ನೋಡಿ, ರೆಸಿಸ್ ಫ್ರಮ್ ಡೆಟಾರ್ಸ್ 21,000. ಜನರಲ್ ಎಂಟ್ರಿ ಏನು? ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾಸ್. ಕ್ಯಾಶ್ ಅಕೌಂಟಲ್ಲಿ ಯಾವ ಕಡೆ ಬರ್ದಿದ್ದೀರಾ? ಟು ಡೆಟಾಸ್ ಬರ್ದಿದ್ದೀರಾ. ಸೊ ಡೆಟಾಸ್ ಅಕೌಂಟಲ್ಲಿ ಬೈ ಕ್ಯಾಶ್ 21,000. ನಂತರ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಲೋಸಿಂಗ್ ಬ್ಯಾಲೆನ್ಸು ಬಿಗಿನಿಂಗಲ್ಲಿ ಕೊಟ್ಟಿದೆ, ಬಿಗಿನಿಂಗಲ್ಲಿ ಕೊಟ್ಟಿದೆ. 31 ಡಿಸೆಂಬರ್ 2017 ಇರುವಂಥ ಫಿಗರ್ ತಗೋಬೇಕು ನೋಡಿ. ಡೆಟಾಸ್ 7,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ಮತ್ತು ಈ ಡೆಟಾಸ್ ಅಕೌಂಟಲ್ಲಿ ಲಾಸ್ಟಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್
ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 7,000. ಸೊ ಇಲ್ಲಿರುವಂಥ ಮಾಹಿತಿ ಇಷ್ಟೇ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಇದೆ, ಇನ್ನೊಂದು ಕ್ಯಾಶ್ ಡೆಟಾಸ್ ಅಲ್ಲಿ ರಿಸೀವ್ ಮಾಡಿದ್ದಾರೆ, ರಿಸೀವ್ ಫ್ರಮ್ ಡೆಟಾಸ್. ನಂತರ ಅದಾದಮೇಲೆ ಕ್ಲೋಸಿಂಗ್ ಡೆಟಾಸ್ ಕೊಟ್ಟಿದ್ದಾನೆ. ಇಷ್ಟೇ ಇರೋದು. ಈಗ ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ, ಸೊ 28,000. ಆ 28,000 ಡೆಬಿಟ್ ಸೈಡಿಗೆ ಬರೀಬೇಕು. 22,000ರಿಂದ 6,000 ಕಳೆದ್ರೆ ಉಳಿದಿದ್ದು 22,000. ಇದನ್ನು ಏನಂತ ಟ್ರೀಟ್ ಮಾಡ್ತೀವಿ? ಕ್ರೆಡಿಟ್ ಸೇಲ್ ಅಂತ ಹೇಳಿ. ಕ್ರೆಡಿಟ್ ಸೇಲ್. ಈ ಕ್ರೆಡಿಟ್ ಸೇಲ್ ಎಲ್ಲಿ ತಗೋಬೇಕು? ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟಲ್ಲಿ ಬರೆಯೋದಕ್ಕೆ ತಗೋಬೇಕು. ನೋಡಿ, ಕ್ಯಾಶ್ ಸೇಲ್ಸ್ ಅಲ್ಲಿ ಕ್ಯಾಶ್ ಆದಮೇಲೆ ಕ್ರೆಡಿಟ್, ಆ ಅಮೌಂಟ್ ಇಲ್ಲಿಗೆ ತಗೋಬೇಕು. ನೆಕ್ಸ್ಟ್ 22,000 ಅಲ್ಲಿ ಬಂದಿದ್ದು, ಆಯ್ತಾ? ಸೊ ನೆಕ್ಸ್ಟ್ ಡೆಟಾಸ್ ಅಕೌಂಟ್ ಆಯಿತು. ನೆಕ್ಸ್ಟ್ ಕ್ರೆಡಿಟಾಸ್ ಅಕೌಂಟ್ ನೋಡೋಣ. ಕ್ರೆಡಿಟಾಸ್ ಕ್ರೆಡಿಟ್ ಸೈಡಿಂದ ಶುರು ಮಾಡಬೇಕು. ಬೈ ಬ್ಯಾಲೆನ್ಸ್ ಡ್ರಾ ಡೌನ್. ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದೇ ಬರೀಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 31 ಡಿಸೆಂಬರ್ 2016 ಅಲ್ಲಿ ಇರುವಂಥದ್ದನ್ನು ಒಂದು 2000 ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದೀರಾ, ಲಯಬಿಲಿಟಿ ಸೈಡ್ ನೋಡಿ 2000. ಪುನಃ ಎಲ್ಲಿ ಬರೀಬೇಕು? ಕ್ರೆಡಿಟಾಸ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಬೈ ಬ್ಯಾಲೆನ್ಸ್ ಡ್ರಾ ಡೌನ್ 2000. ಇದಾದ್ಮೇಲೆ ಕ್ರೆಡಿಟ್ ಪರ್ಚೇಸ್, ಇದು ಕೊಟ್ಟಿಲ್ಲ, ಇಲ್ಲಿ ನಾವು ಕಂಡುಹಿಡಿದಿರೋದು ಡಿಫರೆನ್ಸ್ ಅನ್ನ ಬರೆದಿರೋದು. ಈ ಕಡೆ ಡೆಬಿಟ್ ಸೈಡ್ ಅಲ್ಲಿ ಟು ಕ್ಯಾಶ್ ಪೇಡ್, ಇದು ಕ್ಯಾಶ್ ಅಕೌಂಟ್ ನಲ್ಲಿ ಬೈ ಕ್ರೆಡಿಟಾಸ್ ಫಸ್ಟ್ ಐಟಮ್ ಇದೆಯಲ್ಲ ಕ್ರೆಡಿಟಾಸ್, ಇದೆಲ್ಲಿದ್ದು ನೋಡಿ ಇಲ್ಲಿರೋದ ಇನ್ಫಾರ್ಮೇಶನ್. ಪೇ ಟು ಕ್ರೆಡಿಟಾಸ್ ಇದೆಯಲ್ಲ 10,000. ಜನರಲ್ ಎಂಟ್ರಿ ಕ್ರೆಡಿಟಾಸ್ ಅಕೌಂಟ್ ಡೇಟಾ ಟು ಕ್ಯಾಶ್, ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬರೀತೀರಾ ಬೈ ಕ್ರೆಡಿಟಾಸ್. ಅದೇ ಕ್ರೆಡಿಟಾಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್, ಒಂದು ಕ್ಯಾಶ್ ಅಕೌಂಟಲ್ಲಿ ಇನ್ನೊಂದು ಕ್ರೆಡಿಟಾಸ್ ಅಕೌಂಟಲ್ಲಿ, ಎರಡು ಕಡೆ ಎಂಟ್ರಿ. ಸೊ 10,000. ಇದಾದಮೇಲೆ ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 14,200, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕಿ 14,200 2,000 ಕಳೆದ್ರೆ ಉಳಿದಿದ್ದು 12,200. ಇದನ್ನು ಕ್ರೆಡಿಟ್ ಪರ್ಚೇಸ್ ಅಂತ ಹೇಳಿ ಕರಿತೀವಿ. ಈಗ ಕ್ರೆಡಿಟಾಸ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಷ್ಟೆಲ್ಲ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ನಾವೇನು ಪ್ರಿಪೇರ್ ಮಾಡಬೇಕು? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಈ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಫಸ್ಟು ಬಿಗಿನಿಂಗ್ ಅಲ್ಲಿ ಡೆಬಿಟ್ ಸೈಡಲ್ಲಿ ಓಪನಿಂಗ್ ಸ್ಟಾಕು, ನಂತರ ಪರ್ಚೇಸಸ್ಸು, ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಕ್ರೆಡಿಟ್ ಸೈಡಲ್ಲಿ ಸೇಲ್ಸು, ನಂತರ ಕ್ಲೋಸಿಂಗ್ ಸ್ಟಾಕು ಮೇನ್ ಆಗಿ ಬರುವಂಥದ್ದು. ಇದನ್ನು ಬರೀಬೇಕು. ಈಗ ಓಪನಿಂಗ್ ಸ್ಟಾಕು 3,000 ಇದು ಎಲ್ಲಿಂದ ಬಂತು? 31 ಡಿಸೆಂಬರ್ 2016 ಇರುವಂಥದ್ದು. ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಬರೆದಿದೆ ನೋಡಿ, ಇಲ್ಲಿರುವಂಥ ಫಿಗರ್ಸ್. ಸ್ಟಾಕ್ ಆಫ್ ಗೂಡ್ಸ್ ಇದೆಯಲ್ಲ 3,000. ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಸ್ಟಾಕ್ 3,000 ಅಸೆಟ್ ಸೈಡ್ ಇದೆಯಲ್ಲ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಇದನ್ನೇ ನಾವು ಎಲ್ಲಿಗೆ ತಗೋಬೇಕು? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಆಗಿ ಬರೆಯೋದು ಟು ಓಪನಿಂಗ್ ಸ್ಟಾಕ್ ಇಲ್ಲಿಗೆ ಬರೀಬೇಕು 3,000. ನಂತರ ಇದಾದ್ಮೇಲೆ ಪರ್ಚೇಸಸ್, ಇದನ್ನ ಎಲ್ಲಿ ಕೊಟ್ಟಿರ್ತಾನೆ? ಕ್ರೆಡಿಟಾಸ್ ಅಕೌಂಟ್ ನೋಡಬೇಕು. ಕ್ರೆಡಿಟಾಸ್ ಅಕೌಂಟ್ ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಅಕೌಂಟ್ ಕ್ರೆಡಿಟಾಸ್ ಮಾಡಿದಾಗ ಅಲ್ಲಿ ಲಾಸ್ಟ್ ಡಿಫರೆನ್ಸ್ ಬಂತಲ್ಲ 12,200, ಅದನ್ನು ಇಲ್ಲಿ ಬರೀಬೇಕು. ಟು ಪರ್ಚೇಸಸ್ 12,200. ನಂತರ ಕ್ಯಾರೇಜ್ ಆನ್ ಪರ್ಚೇಸಸ್, ಎಕ್ಸ್ಪೆನ್ಸಸ್ ಇತ್ತು ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ನೋಡಿ. ಕ್ಯಾಶ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಕ್ಯಾಶ್ ಅಕೌಂಟ್ ಅಲ್ಲಿ ಕೊಟ್ಟಿರ್ತಾನೆ. ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುವಂಥದ್ದು ಡೈರೆಕ್ಟ್. ಇಲ್ಲಿ ಇರುವಂಥದ್ದು ಒಂದೇ ಕ್ಯಾರೇಜ್ ಆನ್ ಪರ್ಚೇಸಸ್, ಅದನ್ನ ಬರೆದಿರೋದು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದು ಪರ್ಚೇಸ್ಗೆ ಸಂಬಂಧಪಟ್ಟಿರೋದ್ರಿಂದ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೆದಿರೋದು. ಸೇಲ್ಸ್ಗೆ ಸಂಬಂಧಪಟ್ಟಿದ್ರೆ P&L ಅಕೌಂಟ್ ಅಲ್ಲಿ ಬರ್ತದೆ. ಸೊ ಕ್ಯಾರೇಜ್ ಆನ್ ಪರ್ಚೇಸಸ್ 2,000. ಇಷ್ಟೇ ಡೆಬಿಟ್ ಸೈಡ್ ಇರೋದು. ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಫಸ್ಟ್ ಐಟಮ್ ಬರೀಬೇಕು. ಸೇಲ್ಸ್ ಅಲ್ಲಿ ಕ್ಯಾಶ್ ಕ್ರೆಡಿಟ್, ಪರ್ಚೇಸಸ್ ಕ್ಯಾಶ್ ಕ್ರೆಡಿಟ್ ಬರೀಬೇಕು. ಆದರೆ ಕ್ಯಾಶ್ ಇಲ್ಲ, ಕ್ರೆಡಿಟ್ ಮಾತ್ರ ಇದೆ. ಇಲ್ಲಿ ಸೇಲ್ಸ್ ಕ್ಯಾಶ್ ಇದೆ, ಕ್ರೆಡಿಟ್ ಇದೆ. ಕ್ಯಾಶ್ ಎಲ್ಲಿದೆ ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಅಲ್ಲಿ ಬಂದಿರುತ್ತೆ. ಕ್ಯಾಶ್ ಅಕೌಂಟ್ ಅಲ್ಲಿ ಬರೆದಿರ್ತೀರಾ. ಕ್ಯಾಶ್ ಅಕೌಂಟ್ ಅಲ್ಲಿ ನೋಡಿ ಟು ಕ್ಯಾಶ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಶ್ ಸೇಲ್ಸ್, ಅದನ್ನ ತಗೋಬೇಕು. ಅದನ್ನ ತಗೊಂಡಿದ್ಯಾ ನೋಡಿ 19,500. ಕ್ರೆಡಿಟ್ ಅಲ್ಲಿ ಬಂದಿರುತ್ತೆ ಅಂತ ಹೇಳಿದ್ರೆ ಡೆಟಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ 22,000, ಅದನ್ನ ಇಲ್ಲಿ ತಗೋಬೇಕು. ಸೊ ಅವೆರಡು ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಬರೀಬೇಕು 41,200. ನಂತರ ಕ್ಲೋಸಿಂಗ್ ಸ್ಟಾಕು 1,000. ಈ ಮಾಹಿತಿ ಎಲ್ಲಿ ಸಿಗುತ್ತೆ? ಬಿಗಿನಿಂಗ್ ಅಲ್ಲಿ ನೋಡಿ
ಸ್ಟೇಟ್ಮೆಂಟ್. ಇದರಲ್ಲಿ ನೋಡಿ ಸ್ಟಾಕ್ ಆಫ್ ಗೂಡ್ಸ್ 2017 1000 ಇದೆ. ಆ 1000 ಕ್ಲೋಸಿಂಗ್ ಸ್ಟಾಕು ಈ ವರ್ಷದ್ದು. ಸೊ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು ಕ್ರೆಡಿಟ್ ಸೈಡಲ್ಲಿ. ಈ 1000 ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀರಾ ನೋಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 1000 ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡು ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಯಿತು. ಈಗ ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 42,200, ಅದನ್ನೇ ಡೆಬಿಟ್ ಸೈಡ್ ಬರೀಬೇಕು 42,200. ಇದಾದಮೇಲೆ ಡಿಫರೆನ್ಸು 25,000 ಬರ್ತದೆ. ಅದನ್ನು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್, ಅದನ್ನೇ ಕ್ರೆಡಿಟ್ ಸೈಡ್ಗೆ ಇಲ್ಲಿವರೆಗೆ ಬರೆದಿರೋದು ಟ್ರೇಡಿಂಗ್ ಅಕೌಂಟ್. ಇನ್ನು ನಂತರ ಬರೆಯುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಗ್ರಾಸ್ ಪ್ರಾಫಿಟ್ ಬ್ರಾ ಡೌನ್ 25,000 ಬರೋದ ಮೇಲೆ ಈ ಕಡೆ ಡೆಬಿಟ್ ಸೈಡಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಎಲ್ಲಿ ಸಿಗುತ್ತೆ? ಕ್ಯಾಶ್ ಅಕೌಂಟಲ್ಲಿ ನೋಡಿ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಎಕ್ಸ್ಪೆನ್ಸಸ್ನ ಬರೀಬೇಕಾದ್ರೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡನ್ನು ನೋಡ್ಕೋಬೇಕು. ನೋಡಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಬೈ ಸನ್ಡ್ರಿ ಎಕ್ಸ್ಪೆನ್ಸಸ್. ಸನ್ಡ್ರಿ ಎಕ್ಸ್ಪೆನ್ಸಸ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ ಇಲ್ಲಿ ಬರೀಬೇಕು. ಇಲ್ಲಿ ಇರುವಂಥದ್ದು ಇದೊಂದೇ ಸನ್ಡ್ರಿ ಎಕ್ಸ್ಪೆನ್ಸಸ್. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕು. ಸನ್ಡ್ರಿ ಎಕ್ಸ್ಪೆನ್ಸಸ್ 16,000 ತಗೊಂಡಿದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಬಿಗಿನಿಂಗಲ್ಲಿ ಫಿಗರ್ಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇಲ್ಲಿರುವಂಥ ಸನ್ಡ್ರಿ ಎಕ್ಸ್ಪೆನ್ಸಸ್ಗೆ ನೋಡಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 200 ಇದೆ ಈ ವರ್ಷದ್ದು, ಮತ್ತು ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ಸು 600 ಬಿಗಿನಿಂಗ್ ಇದೆ, 1000 ಈ ವರ್ಷದ್ದು ಕರೆಂಟ್ ಇಯರ್ದು ಇದೆ. ಈಗ 200 ಏನು ಮಾಡಬೇಕು? ಎರಡು ಕಡೆ ಟ್ರೀಟ್ ಮಾಡಬೇಕು. ಸನ್ಡ್ರಿ ಎಕ್ಸ್ಪೆನ್ಸಸ್ಸಲ್ಲಿ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕಳಿಬೇಕು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತಗೋಬೇಕು 200ನ. ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ಸು 600 ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತಗೊಂಡಿದ್ದೇನೆ ಲ್ಯಾಬ್ ಸೈಡು. ಪುನಃ P&L ಅಕೌಂಟಲ್ಲಿ ಇದನ್ನು ಕಳಿಬೇಕು 600. 1000 P&L ಅಕೌಂಟಲ್ಲಿ ಆ್ಯಡ್ ಮಾಡಬೇಕು, ಈ ವರ್ಷದ್ದು ಆ್ಯಡ್ ಮಾಡಬೇಕು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬ್ ಸೈಡ್ ತಗೋಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿರೋದು ನೋಡಿ. ಒಂದು ಟ್ರೀಟ್ಮೆಂಟ್ ಆಗಿದೆ, ಇನ್ನೊಂದು ನೋಡಿ 2017 1000 ಈ ವರ್ಷದ್ದು ಇಲ್ಲಿ ಆ್ಯಡ್ ಮಾಡ್ತೀರಾ. ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬ್ ಸೈಡ್ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ 1000 ತೋರಿಸಬೇಕು. 2016 ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಲ್ಯಾಬ್ ಸೈಡ್ ಬರ್ತಿದೆ, ಪುನಃ ಇಲ್ಲಿ ಲೆಸ್ ಮಾಡಿದ್ದೀರಾ. ಇದು ಹಿಂದಿನ ವರ್ಷದ್ದು ಅಂದರೆ ಓಪನಿಂಗ್ ಇದೆ. ಪ್ರೀಪೇಯ್ಡು ಈ ವರ್ಷದಿತ್ತು ಅಂತ ಹೇಳಿದ್ರೆ ಕಳಿಬೇಕು, ಪುನಃ ಕಳಿಬೇಕು. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೋರಿಸಬೇಕು ನೋಡಿ. ಕ್ಯಾಶ್ ಆದಮೇಲೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಅದು. ಸೊ ನೆಕ್ಸ್ಟ್ ಇಷ್ಟು ಬರೋದಾದ್ಮೇಲೆ ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಸೊ ಇದು ಅಡ್ಜಸ್ಟ್ಮೆಂಟಲ್ಲಿ ಕೇಳಿದೆ. ಸೊ ಬಿಗಿನಿಂಗಲ್ಲಿ ಅದನ್ನು ಬರೆದಿರೋದು ನೋಡಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದ ಡೇ ಆಫ್ಟರ್ ಪ್ರೊವೈಡಿಂಗ್ ಫಾರ್ ಡೌಟ್ಫುಲ್ ಡೇಟ್ಸ್ 10% ಇದೆಯಲ್ಲ, ಈ 10%ನ ಯಾವ್ದು ಮೇಲೆ ಕಂಡುಹಿಡಿಬೇಕು? ಡೇಟಾ 7000 ಕ್ಲೋಸಿಂಗ್ ಡೇಟಾಸ್ ಮೇಲೆ. ಕ್ಲೋಸಿಂಗ್ ಡೇಟಾಸ್ 7000 ಇದೆಯಲ್ಲ ಅದರ ಮೇಲೆ ಕಂಡುಹಿಡಿಯಬೇಕು. ಅಲ್ಲಿಲ್ಲ ಅಂತ ಹೇಳಿದ್ರೆ ಮಾಹಿತಿ ಬೇರೆ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರು ಇಲ್ಲಿ ನೋಡಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಇದೆಯಲ್ಲ ಕ್ಲೋಸಿಂಗ್ 7000 ಇದ್ರ ಮೇಲೆ ಕಂಡುಹಿಡಿಯಬೇಕು. ಸೊ ಅದರ ಮೇಲೆ ಕಂಡುಹಿಡಿದಾಗ 700 ಬಂದಿದೆ, 700 ಬರೀಬೇಕು. ಈ 700 ಪುನಃ ತಗೋಬೇಕು ಅಂತ ಹೇಳಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಡೇಟಾಸಲ್ಲಿ ಕಳಿಬೇಕು. ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ಡೇಟಾಸ್ ಅಕೌಂಟಲ್ಲಿ ಬರೆಯಲ್ಲ, ಒಂದು P&L ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ನೆಕ್ಸ್ಟ್ ಅದಾದಮೇಲೆ ಟೋಟಲ್ ಮಾಡಿ ಅಷ್ಟೇ ಅಡ್ಜಸ್ಟ್ಮೆಂಟ್ ಇರೋದಿಲ್ಲಿ ಬರೆಯೋಕ್ಕಿರೋಂಥದ್ದು ಐಟಮ್ಸ್ಗಳು. ನೆಕ್ಸ್ಟು ಕ್ಲೋಸ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 25,000, ಅದೇ 25,000 ಡೆಬಿಟ್ ಸೈಡಿಗೆ ಬರೀ. 25,000ರಲ್ಲಿ ಮೇಲಿರುವಂಥ ಫಿಗರ್ಸು ಯಾವುದು 16,200 ಮತ್ತು 700 ಕಳೆದ್ರೆ ಉಳಿದಿದ್ದ ಡಿಫರೆನ್ಸು 8,100. ಇದನ್ನು ನೆಟ್ ಪ್ರಾಫಿಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ನೆಟ್ ಪ್ರಾಫಿಟ್ 8,100. ಈ ಫಿಗರನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ಅಲ್ಲಿ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು ನೋಡಿ, ಕ್ಯಾಪಿಟಲ್ಗೆ ಆ್ಯಡ್ ಮಾಡಿದೆ. ಸೊ ಈಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಷ್ಟು ಪ್ರಿಪೇರ್ ಮಾಡಾಯಿತು. 42,200 ವರೆಗಿರುವಂಥದ್ದು ಟ್ರೇಡಿಂಗ್ ಅಕೌಂಟ್, ಅದರ ನಂತರ ಬರೋದು P&L ಅಕೌಂಟು. ಸೊ ಸೆಪರೇಟ್ ಮಾಡಿ ಬರಿಬೇಡಿ, ಒಟ್ಟಿಗೆ ಮೇಲೆ ಹೆಡ್ಡಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಕಂಟಿನ್ಯೂ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್, ಗ್ರಾಸ್ ಪ್ರಾಫಿಟ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾ ಡೌನ್,
ನಂತರ ಅಲ್ಲಿ ಬರೆದು ಅಲ್ಲಿಂದ ನೆಕ್ಸ್ಟ್ ಬರೆಯುವಂಥದ್ದು ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಿದ್ದು ಒಟ್ಟಿಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಥರ ಬರೀಬೇಕು. ಸಪ್ರೇಟ್ ಬೇರೆ ಬೇರೆ ಮಾಡಿ ಬರೆಯಕ್ಕೆ ಹೋಗಬೇಡಿ. ಈ ಥರನೇ ಒಟ್ಟಿಗೆ ಹೆಡ್ಡಿಂಗ್ ಹಾಕಿ ಈ ಥರನೇ ಕಂಟಿನ್ಯೂ ಮಾಡಿ ಬರೀಬೇಕು. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬರೀಬೇಕು. ಸೊ ಇಲ್ಲಿ ಬರಬೇಕಾದ್ರೆ ನಾವು ಯಾವ ಫಿಗರ್ಸ್ ತಗೋಬೇಕು, 31 ಡಿಸೆಂಬರ್ 2017 ಫಿಗರ್ಸ್ ಎಲ್ಲ ಇಲ್ಲಿಗೆ ಬರ್ತದೆ ನೋಡಿ. ಇಲ್ಲಿ 31 ಡಿಸೆಂಬರ್ 2017 ಏನಿದೆ ಫರ್ನಿಚರ್ ಫಿಟ್ಟಿಂಗ್ 6000, 1000, 7000, 4200, 200, 1300 ಇದೆಲ್ಲವೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕಾದ್ರೆ ಆ ಫಿಗರ್ಸ್ ತಗೋಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಕ್ಯಾಶ್ 300, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 200, ಡೆಟಾಸ್ 7000, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದೆಯಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು 700, ಅದನ್ನ ಇಲ್ಲಿ ಕಳಿಬೇಕು. ಕಳೆದುಬಿಟ್ಟು ಔಟರ್ ಕಾಲಮ್ ಬರೀಬೇಕು. ಸ್ಟಾಕು 1000, ಅಂದರೆ ಫರ್ನಿಚರು ಓಪನಿಂಗ್ ಬ್ಯಾಲೆನ್ಸ್ 5000 ಪ್ಲಸ್ 1000 ಸೇರಿಸಿ 6000 ಹೇಗೆ ಬಂತು 6000 ಅನ್ನೋದಕ್ಕೆ ಬರೀಬೇಕು. ನಂತರ ಈ ಕಡೆ ಕ್ಯಾಪಿಟಲ್ 12,500 ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಸಿಕ್ಕಿತ್ತಲ್ಲ ಅದು, ಅದಕ್ಕೆ ನೆಟ್ ಪ್ರಾಫಿಟ್ ಲಾಸ್ಟ್ ಇಲ್ಲಿ ಪ್ರಿಪೇರ್ ಮಾಡಿದ್ರಲ್ಲ ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಲಾಸ್ಟ್ ಇದೆಯಲ್ಲ ಅದು. ನಂತರ ಡ್ರಾಯಿಂಗ್ಸ್ ಕ್ಯಾಶ್ ಅಕೌಂಟಲ್ಲಿ ಇದೆಲ್ಲ ಡ್ರಾಯಿಂಗ್ಸು ಅದನ್ನು ತಗೋಬೇಕು. ಕ್ಯಾಶ್ ಅಕೌಂಟಲ್ಲಿ ಡ್ರಾಯಿಂಗ್ಸ್ 12,000 ಅದನ್ನು ಇಲ್ಲಿ ಕಳಿಬೇಕು. ನಂತರ ಕಳೆದುಬಿಟ್ಟು ಔಟರ್ ಕಾಲಮ್ ಬರೀಬೇಕು. ನಂತರ ಕ್ರೆಡಿಟರ್ಸು, ಕ್ಲೋಸಿಂಗ್ ಕ್ರೆಡಿಟರ್ಸು, ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ 1000 ಇದೆಲ್ಲ 2017 31 ಡಿಸೆಂಬರ್ 2017 ಇರುವಂಥ ಇನ್ಫಾರ್ಮೇಷನ್ ಇಲ್ಲಿ ಬರೀಬೇಕಾಗಿರೋದು. ಇಷ್ಟು ಬರೋದಾದ್ಮೇಲೆ ನೆಕ್ಸ್ಟ್ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ಟ್ಯಾಲಿ ಆಗಬೇಕು. ಏನೇನಾದರೂ ಡಿಫ್ರೆನ್ಸ್ ಇತ್ತು ಅಂತಂದರೆ ಪ್ರಾಬ್ಲಮ್ ಏನೋ ಮಿಸ್ಟೇಕ್ ಇರುತ್ತೆ, ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಥರ ಕರೆಕ್ಟಾಗಿ ಕ್ಲೋಸಿಂಗ್ ಫಿಗರ್ಸ್ ಕ್ಲೋಸಿಂಗ್ ಈ ರೀತಿ ಬರಬೇಕು. ಓಪನಿಂಗ್ ಬಿಗಿನಿಂಗು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬರೀಬೇಕು. ಸೊ ಪ್ರಾಬ್ಲಮ್ನ ಫಸ್ಟ್ ಚೆನ್ನಾಗಿ ಓದ್ಕೊಂಡು ಅಲ್ಲಿ ಮಿಸ್ಸಿಂಗ್ ಐಟಮ್ಸ್ಗಳು ಏನಿರುತ್ತೆ ಅದನ್ನು ಕಂಡುಹಿಡ್ಕೊಂಡು ಮತ್ತೆ ಏನೇನು ಪ್ರಿಪೇರ್ ಮಾಡಬೇಕು ಅದನ್ನು ನೋಡಿಕೊಂಡು ನಂತರ ಈ ಅಕೌಂಟ್ಗಳನ್ನ ನಾವು ಈ ರೀತಿ ಬರೀಬೇಕು. ಈ ಪ್ರಾಬ್ಲಮಲ್ಲಿ ನಾವು ಮಾಡಿರುವಂಥದ್ದು ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸು, ನಂತರ ಕ್ಯಾಶ್ ಬುಕ್ಕು, ನಂತರ ಟೋಟಲ್ ಡೆಟಾಸ್ ಅಕೌಂಟು, ನಂತರ ಟೋಟಲ್ ಕ್ರೆಡಿಟಾಸ್ ಅಕೌಂಟು, ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿರುವಂಥ ಮೇಲೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಹೇಳಿದೆ. ಎರಡೆರಡು ಕಡೆ ಎಲ್ಲ ಅಡ್ಜಸ್ಟ್ಮೆಂಟ್ ರೀತಿ ಇದೆ, ಎಲ್ಲವನ್ನೂ ಎರಡು ಕಡೆ ಬರೀಬೇಕು. ಯಾಕಂದರೆ ಯಾವುದು ಪ್ರಿಪೇರ್ ಆಗಿಲ್ಲ ಅಲ್ಲಿ, ಹಾಗಾಗಿ ಎಲ್ಲವೂ ಎರಡು ಕಡೆ ಬರೀಬೇಕಾಗುತ್ತೆ. ಅಕಸ್ಮಾತ್ ಕ್ಯಾಶ್ ಬುಕ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕೊಟ್ಟಿದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ರೆ ಅವುಗಳ ಐಟಮ್ ಒಂದು ಕಡೆ ಬರೀಬೇಕಿತ್ತು. ಆದರೆ ಈ ಎಲ್ಲವೂ ಎರಡು ಕಡೆ ಯಾವುದು ಪ್ರಿಪೇರ್ ಮಾಡಿಲ್ಲದ ಕಾರಣ ಇದೆಲ್ಲವನ್ನು ಓಪನಿಂಗ್ ಕ್ಯಾಪಿಟಲ್ ನಾವೇ ಓಪನಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದು. ನಂತರ ಓಪನಿಂಗ್ ಸ್ಟೇಟ್ಮೆಂಟನ್ನು ನಾವೇ ಇಲ್ಲಿ ಪ್ರಿಪೇರ್ ಮಾಡಿದ್ದು, ಅದಕ್ಕೋಸ್ಕರ ನಂತರ ಕ್ಯಾಶ್ ಬುಕ್ಕು ಇಲ್ಲಿ ಪ್ರಿಪೇರ್ ಮಾಡಿದೆ. ನಂತರ ಡೆಟಾಸ್ ಅಕೌಂಟ್, ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಇದೆಲ್ಲವನ್ನು ಇಲ್ಲೇ ನಾವೇ ಬರೆಯುತ್ತಿರುವ ಕಾರಣ ಹಾಗಾಗಿ ಅಲ್ಲಿ ಮೇಲಿರೋದೆಲ್ಲ ಎರಡು ಕಡೆ ಬರೀಲೇಬೇಕು. ಸೊ ಈ ರೀತಿ ನಾವು ಈ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ 24 ಮಾರ್ಕ್ಸ್ ಕೇಳ್ತು ಅಂತಂದರೆ ಈ ಥರ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಈ ರೀತಿ ನಾವು ಸಿಂಗಲ್ ಎಂಟ್ರಿ ಇದ್ದಿದ್ದನ್ನು ನಾವೀಗ ಡಬಲ್ ಎಂಟ್ರಿ ಕನ್ವರ್ಟ್ ಮಾಡಿ ಈ ರೀತಿ ಅಕೌಂಟ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಈ ರೀತಿ ಬರೀಬೇಕಾಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.